ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ. ಡಿಕೆ ಶಿವಕುಮಾರ್ ವರ್ಸಸ್ ಡಾಕ್ಟರ್ ಜಿ ಪರಮೇಶ್ವರ್. ಮತ್ತೊಂದು ಕಡೆ ಜೆಡಿಎಸ್ 2028ಕ್ಕೆ ಕುಮಾರಣ್ಣನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಬಿಜೆಪಿ ಅವರು ಮಕ್ಮಕ ನೋಡ್ಕೋತಾರೆ ಹೆಂಗಿದು ಅಂತ. ಹೌದು, NDAನಲ್ಲಿ ಬಿಜೆಪಿ ಮತ್ತು JDS ಇದೆ. ಅತಿ ಹೆಚ್ಚು ಸ್ಥಾನಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡುತ್ತೆ, JDS ಮೈತ್ರಿಕೂಟದಲ್ಲಿ ಸ್ಪರ್ಧೆ ಮಾಡುತ್ತೆ. ಆದರೆ ಮುಖ್ಯಮಂತ್ರಿ ಮಾತ್ರ ಕುಮಾರಣ್ಣ ಆಗ್ತಾರೆ ಅನ್ನೋದು JDS ಅವರ ಅಭಿಪ್ರಾಯ. JDSನ 25ನೇ ವರ್ಷದ ಸಂಭ್ರಮದಲ್ಲಿ ಅದಕ್ಕೂ ಮುಂಚಿತವಾಗಿ ಭಾಳಷ್ಟು ಜನ 28ಕ್ಕೆ NDA ಸರ್ಕಾರ ಬರುತ್ತೆ, ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ. 2028ಕ್ಕೆ NDA ಸರ್ಕಾರ ಬರುತ್ತೆ, ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ. ಈ ಹೇಳಿಕೆ ತುಂಬ ಜೋರಾಗಿ ಕೇಳಿ ಬರ್ತದೆ. BJP ನಾಯಕರು ಇದ್ರ ಬಗ್ಗೆ ಸೊಲ್ಲೆತ್ತಾ ಇಲ್ಲ, ಕೇಳಿಸ್ಕೊತಾ ಇದ್ದಾರೆ. ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯ BJPಗಿಂತ ಕರ್ನಾಟಕ ರಾಜ್ಯದ JDS ಹೈಕಮಾಂಡ್ಗೆ ಲವ್ ಜಾಸ್ತಿ. ಕಾರಣ ಹಾತ್ ಬಿದಿಲ್ BJP ನಾಯಕರು ಕಿತ್ತಾಡ್ಕೊಂಡು ಬಡದಾಡ್ಕೊಂಡು ಗಬ್ಬೆಳಿಸ್ಕೊಂಡು ಪಾರ್ಟಿನಲ್ಲಿ ಅತಂತ್ರ ಮಾಡ್ಕೊಂಡು ಕೂತಿದ್ರು. ಬಟ್ ಈಗ ವಿಜೇಂದ್ರ ಸುಧಾರಿಸಂಗೆ ಕಾಣ್ತಾ ಇದೆ. ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಮೈತ್ರಿ ಪಕ್ಷದ ಕುಮಾರಸ್ವಾಮಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಕುಮಾರಣ್ಣ ಮುಖ್ಯಮಂತ್ರಿ ಅನ್ನೋ ಕೂಗು NDAನ ಮಿತ್ರ ಪಕ್ಷ, ಮೈತ್ರಿಕೂಟದ ಪಕ್ಷ JDSನಲ್ಲಿ ಬಲವಾಗಿದೆ. ಆದರೆ ಇದಕ್ಕೆ BJPಯ ಯಾವೊಬ್ಬ ನಾಯಕನೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಮೌನಂ ಸಮ್ಮತಿ ಲಕ್ಷಣಂ. ಬಹುತೇಕ BJP ನಾಯಕರಿಗೆ ವಿಜೇಂದ್ರ ಮುಖ್ಯಮಂತ್ರಿ ಆಗೋದು ಇಷ್ಟ ಇಲ್ಲ. ಹಾಗಾಗಿ BJPಯ ಬಹುತೇಕ ಮಂದಿ ಕುಮಾರಸ್ವಾಮಿ ಬೇಡ ಅಂತ ಇಲ್ಲ. ವಿಜೇಂದ್ರನ ಅವಾಯ್ಡ್ ಮಾಡಬೇಕು ಅಂದರೆ ಕುಮಾರಣ್ಣನೇ ಕರೆಕ್ಟು, ಕುಮಾರಣ್ಣ ಆಗಲಿ ಅಂತ ಅವರು ಅಂದ್ಕೊಂಡವ್ರೆ. ಹೀಗಾಗಿ JDS ಬಿಹಾರದ ಫಲಿತಾಂಶದ ನಂತರ ಮತ್ತಷ್ಟು ಮಗದಷ್ಟು ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಈಗ ಹಾಲಿ JDS ಶಾಸಕರು ಮತ್ತು ರನ್ನರ್ ಅಪ್, ಈಗ ಕಾಂಗ್ರೆಸ್ MLA ಇದ್ದರೆ ಸೆಕೆಂಡ್ ಪ್ಲೇಸ್ JDS ಇದ್ದರೆ ಆ ಕ್ಷೇತ್ರ JDSಗೆ ಹೋಗುತ್ತೆ. ಕಾಂಗ್ರೆಸ್ MLA ಇದ್ದು ಸೆಕೆಂಡ್ ಪ್ಲೇಸ್ BJP ಇದ್ದರೆ ಆ ಕ್ಷೇತ್ರ BJPಗೆ ಹೋಗುತ್ತೆ. BJP MLA ಇದ್ರೆ BJPಗೆ ಹೋಗುತ್ತೆ. ಉದಾಹರಣೆಗೆ ತುರುವೇಕೆರೆ JDS MLA MT ಕೃಷ್ಣಪ್ಪ ಇದ್ದಾರೆ, ಆ ಕ್ಷೇತ್ರ ಅವ್ರಿಗೆ. ರನ್ನರ್ ಅಪ್ ಮಸಾಲೆ ಜಯರಾಮ್ ಇದ್ದಾರೆ, ಬಟ್ ಅವ್ರಿಗೆ ಆ ಕ್ಷೇತ್ರ ಇಲ್ಲ ಆ ಕ್ಯಾಲ್ಕುಲೇಷನ್ ಪ್ರಕಾರ. ಸೊ ಅದ್ರ ಪ್ರಕಾರ 49 ಸೀಟು JDSಗೆ ದಕ್ಕತ್ತೆ, ವಿನ್ನರ್ ಮತ್ತು ರನ್ನರ್ ಅಪ್ ಸೇರಿದ್ರೆ 224ರಲ್ಲಿ. ಆದರೆ JDS ಅವರು 70-80 ಕೆಳಕ್ಕೆ ರೆಡಿ ಅವರೇ. ಬಟ್ ಹಾಗೋ ಹೀಗೋ ಒಂದು 60 ಕ್ಷೇತ್ರಗಳು ಸಿಗ್ಬೋದೇನೋ JDSಗೆ. 60 ಕ್ಷೇತ್ರಗಳು ಸಿಕ್ಕಿದ್ರೆ ಅದರಲ್ಲಿ ಒಂದು 50ರಿಂದ 55 ಗೆಲ್ತೀವಿ ಅನ್ನೋ ಹುಮ್ಮಸ್ಸು. ಕಾರಣ JDS ಪಡೆದುಕೊಳ್ಳುವ ಕ್ಷೇತ್ರಗಳೆಲ್ಲವೂ ಕೂಡ ತಾನು ಗೆದ್ದಿರೋದು ಅಥವಾ ರನ್ನರ್ ಅಪ್ ಆಗಿರೋದು ಇವೇ ಲೆಕ್ಕಾಚಾರದಲ್ಲಿರೋದು. ಆ ಕಾರಣಕ್ಕೆ JDS ರೇಷಿಯೋ 60-50 ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಇನ್ನು ಉಳಿದಂಥ 160 ಸ್ಥಾನಗಳಲ್ಲಿ BJP ಸ್ಪರ್ಧೆ ಮಾಡಿದ್ರು 100 ಮುಟ್ಟೋದು ಕಷ್ಟ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಯಾವುದು BJPಗೆ ಸಿಗೋ 160ರಲ್ಲಿ ಚಾಮರಾಜಪೇಟೆ, ಚಿಕ್ಕಪೇಟೆ, ಶಿವಾಜಿನಗರ, ಪುಲ್ಕೇಶಿ ನಗರ ಇಂಥವೇ ಇರ್ತವೆ. ಸೊ ಹಾಗಾಗಿ BJP ಗೆಲ್ಲಲಾಗದ ಒಂದು 40-50 ಸೀಟ್ಗಳು 160ರಲ್ಲಿ ಇವರು ಸಿಗುತ್ತೆ BJPಗೆ. ಸೊ ಹಾಗಾಗಿ JDS ಅವ್ರಿಗೆ ಭಾಳ ವಿಶ್ವಾಸ. ಒಂದು 50 ಅಂತೂ ನಾವು MLA ಗೆದ್ಬಿಟ್ರೆ BJP ಅವ್ರು 100 ಗೆದ್ದರೆ ನಾವೇ ಅನಿವಾರ್ಯ ಅಂತ. ಅದಿಲ್ಲ ಅಂದರೂ ಕೂಡ BJP ಹೈಕಮಾಂಡ್ ಮತ್ತು BJPಯ ರಾಜ್ಯ ನಾಯಕರು ಕೂಡ ವಿಜೇಂದ್ರ ಅವರ ಅವಕಾಶವನ್ನು ತಪ್ಪಿಸುವ ಕಾರಣಕ್ಕೆ ಕುಮಾರಣ್ಣನೇ ಆಗಲಿ ವಿಜೇಂದ್ರನಿಗಿಂತ ಅಂತ ಒಂದಷ್ಟು ಜನ ನಿಂತಿದ್ದಾರೆ. ಸೊ ಹಾಗಾಗಿ ಮೈತ್ರಿಯಲ್ಲಿ ಭಂಗವಿಲ್ಲ. ಕುಮಾರಣ್ಣನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು ಕೂಡ BJPಯಲ್ಲಿ ಯಾರೊಬ್ರು ಕೂಡ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ. ಈ ಕಾರಣಕ್ಕೆ BJP ನಾಯಕರ ಮೌನ ಕುಮಾರಣ್ಣ ಮುಖ್ಯಮಂತ್ರಿ ಆಗುವುದಕ್ಕೆ ಸಿಕ್ಕಂಥ ಒಪ್ಪಿಗೆ ಅಂತ ಎಲ್ಲರೂ ಭಾವಿಸಿದ್ದಾರೆ. ಸೊ ಹಾಗಾಗಿ 2028ಕ್ಕೆ HDK CM, JDS ಘೋಷಣೆ, BJP ಮೌನಾಚರಣೆ ಮಾಡ್ತಾರೆ. ಮೌನವಾಗಿದ್ದಾರೆ. ಸಾಕು, ನಾವೇನೂ ಮಾಡೋಕ್ಕಾಗಲ್ಲ, ನಮ್ಮ ಅವಕಾಶ ಸಾಯಿತು, ಕುಮಾರಣ್ಣನೇ ಮುಖ್ಯಮಂತ್ರಿ ಆಗಲಿ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಂಗೈತೆ. ಎಸ್, ತಾವೇನು ಹೇಳ್ತೀರಿ ಈ ಬಗ್ಗೆ ಕಾಮೆಂಟ್ ಮಾಡಿ. 2028ಕ್ಕೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ? NDA ಅಧಿಕಾರಕ್ಕೆ ಬಂದರೆ JDS BJP ಅಧಿಕಾರಕ್ಕೆ ಬಂದರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರಾ, ಇಲ್ಲ ಮತ್ತೊಬ್ಬರು ಯಾರು ತೆಗಿತಾರಾ, ಇಲ್ಲ ಯಾರು ಅಧಿಕಾರಕ್ಕೆ ಬರ್ತಾರೆ ನಿಮ್ಮ ಪ್ರಕಾರ ಕಾಮೆಂಟ್ ಮಾಡಿ. ಧನ್ಯವಾದ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ತುಂಬಾ ದಪ್ಪ ಇದ್ದೀರಾ? ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು.
ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.